ಜೈ ಹಿಂದ್. ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗಾಗಿ ಒಂದು ಸ್ಪೆಷಲ್ ಆಗಿರುವಂತಹ ಮಾಹಿತಿಯನ್ನ ನಿಮ್ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಬಂದೇನೆ. ಈಗಾಗಲೇ RPF ಕಾನ್ಸ್ಟೇಬಲ್ 2024ರ ಎಕ್ಸಾಮ್ ಸ್ಟೇಟಸ್ ಇರ್ತಕ್ಕಂಥದ್ದು ನಿಮ್ಗೆ ಬಿಟ್ಟಾರೆ ಅಂತಂದ್ರೆ ನಿಮ್ಮ ಅಪ್ಲಿಕೇಶನ್ ಇರುವಂತದ್ದು ರಿಜೆಕ್ಟ್ ಆಗಿದೆಯಾ ಅಥವಾ ಅಕ್ಸೆಪ್ಟ್ ಆಗಿದೆಯಾ ಅನ್ನೋದನ್ನ ನೀವು ಚೆಕ್ ಮಾಡ್ಕೋಬಹುದು. ಇನ್ನು ಯಾರು ಚೆಕ್ ಮಾಡ್ಕೊಂಡಿಲ್ಲ ಅವ್ರು ಇನ್ನೂ ಟೈಮ್ ಇದೆ, ಚೆಕ್ ಮಾಡ್ಕೊಡ್ರಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅದರ ಲಿಂಕ್ ಇರ್ತೈತಿ, ಅಲ್ಲಿ ಲಿಂಕ್ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ID ಮತ್ತು ಪಾಸ್ವರ್ಡ್ ಅನ್ನ ಹಾಕಿದ ಮೇಲೆ ನಿಮ್ಗೆ ಒಂದು ಆಧಾರ್ ಕಾರ್ಡ್ ದ OTP ಬರುತ್ತೆ. ಆ ಆಧಾರ್ ಕಾರ್ಡ್ ದ OTP ಅನ್ನ ನೀವು ಅಲ್ಲಿ ಫಿಲ್ ಅಪ್ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಅಪ್ಲಿಕೇಶನ್ ಇರುವಂತದ್ದು ಅಕ್ಸೆಪ್ಟ್ ಆಗಿದೆಯೋ ಅಥವಾ ರಿಜೆಕ್ಟ್ ಆಗಿದೆ ಅಂತೇಳಿ. ಅದನ್ನ ಚೆಕ್ ಮಾಡ್ಕೊಳ್ರಿ. ಯಾರ್ದು ಅಕ್ಸೆಪ್ಟ್ ಆಗಿರ್ತೈತಿ, ಯಾರ್ದು ಒಪ್ಕೊಂಡಿರ್ತೈತಿ ಅವ್ರಿಗೆ ಒಂದು ಪ್ರೊವಿಷನಲಿ ಅಕ್ಸೆಪ್ಟೆಡ್ ಅಂತ ಹೇಳಿ ಒಂದು ಮೆಸೇಜ್ ಅಲ್ಲಿ ತೋರಿಸುತ್ತೆ. ಇಲ್ಲ ಅಂತಂದ್ರೆ ರಿಜೆಕ್ಟ್ ಅಂತ ಹೇಳಿ ತೋರಿಸುತ್ತೆ. ರಿಜೆಕ್ಟ್ ಆಗಿರುವಂತಹ ಅಭ್ಯರ್ಥಿಗಳು ಇನ್ ಮುಂದೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ, ಅವ್ರಿಗೆ ಅಡ್ಮಿಟ್ ಕಾರ್ಡ್ ಬರೋದಿಲ್ಲ, ಅವರು ಎಕ್ಸಾಮ್ಗೆ ಕೂಡ್ಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ಕೆಲವೊಂದಿಷ್ಟು ಕಾರಣದಿಂದ ರಿಜೆಕ್ಟ್ ಆಗಿರಬಹುದು. ನಿಮ್ಮ ಫೋಟೋ ಬ್ಲರ್ ಆಗಿರಬಹುದು, ಅಥವಾ ನಿಮ್ಮ ಸಿಗ್ನೇಚರ್ ಬ್ಲರ್ ಆಗಿರಬಹುದು, ಅಥವಾ ಪೇಮೆಂಟ್ ಸ್ಟೇಟಸ್ ಇರ್ತಕ್ಕಂಥದ್ದು ಇನ್ನೂ ಅಪ್ಡೇಟ್ ಆಗದೆ ಇರುವಂತದ್ದು. ಪೇಮೆಂಟ್ ದಲ್ಲಿ ಏನಾದರೂ ತೊಂದರೆ ಆಗಿತ್ತು ಅಂತಂದ್ರೆ ಅದು ರಿಜೆಕ್ಟ್ ಇರ್ತಕ್ಕಂಥದ್ದು ನಿಮ್ಗೆ ತೋರಿಸ್ತಾ ಇದೆ. ಓಕೆನಾ? ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಮುಖ್ಯವಾಗಿರುವಂತಹ ಒಂದು ಮಾಹಿತಿ ನಿಮ್ ಜೊತೆಗೆ ಹಂಚ್ಕೋತಾ ಇದ್ದೀನಿ. ಸೊ ಅದು ಏನು ಅಂತಂದ್ರೆ RPF ಕಾನ್ಸ್ಟೇಬಲ್ ಎಕ್ಸಾಮ್ ಏನಿದೆ, ಈ ಎಕ್ಸಾಮ್ಗೆ ಸಂಬಂಧಿಸಿದ ಹಾಗೆ ಯಾವ ಟಾಪಿಕ್ಸ್ ಗಳನ್ನ ನಾವು ಓದ್ಕೋಬೇಕಾಗುತ್ತೆ, ಇಂಪಾರ್ಟೆಂಟ್ ಟಾಪಿಕ್ಸ್ ಗಳು ಏನಿರ್ತಾವೋ ಅವುಗಳನ್ನ ನೋಡೋಣ. ಸೊ ಈ ಟಾಪಿಕ್ಸ್ ಗಳನ್ನ ನೀವು ಓದ್ಕೊಂಡಿದ್ದೇ ಆದಲ್ಲಿ ನೀವು 100+ ಇರ್ತಕ್ಕಂಥದ್ದು ಸ್ಕೋರ್ ಮಾಡೇ ಮಾಡ್ತೀರಾ. ಓಕೆ, 100+ ಸ್ಕೋರ್ ಮಾಡೇ ಮಾಡ್ತೀರಾ. ಆಮೇಲೆ ಯಾವ ರೀತಿ ಮಾಕ್ ಟೆಸ್ಟ್ ಗಳನ್ನ ಕೊಡ್ಬೇಕು, ಮಾಕ್ ಟೆಸ್ಟ್ ದಲ್ಲಿ ಎಷ್ಟು ಮಾರ್ಕ್ಸ್ ಬಂದ್ರೆ ನೀವು ಸೇಫ್ ಆಗಿರ್ತೀರಾ, ಆಮೇಲೆ ಎಕ್ಸಾಮ್ ಬರ್ದ್ಮೇಲೆ ನೀವು ಎಷ್ಟು ಟಾರ್ಗೆಟ್ ಮಾಡ್ಬೇಕಾಗಿದೆ, ಎಷ್ಟು ಸ್ಕೋರ್ ಮಾಡಿದ್ರೆ ನಿಮ್ಮ ಸೆಲೆಕ್ಷನ್ ಆಗುತ್ತೆ, ಅದ್ರ ಬಗ್ಗೆನೂ ಕೂಡ ನಾನು ಡಿಟೇಲ್ ಆಗಿ ಚರ್ಚೆನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಯಾವ ಟಾಪಿಕ್ ದಿಂದ ಎಷ್ಟು ಕ್ವಶನ್ಸ್ ಗಳು ನಿಮ್ಮ ಎಕ್ಸಾಮ್ ದಲ್ಲಿ ಬರ್ತಾವು, GK ಆಗಿರ್ಬೋದು, ಮ್ಯಾಥ್ಸ್ ಮತ್ತು ರೀಸನಿಂಗ್, ಇದರಲ್ಲಿ ಯಾವ ಟಾಪಿಕ್ಸ್ ದಲ್ಲಿ ಎಷ್ಟು ಮಾರ್ಕ್ಸ್ ಗಳ ಒಂದು ಕ್ವಶನ್ಸ್ ನಿಮಗೆ ಬರ್ತಾವು ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಇದರಲ್ಲಿ GK ಇರುತ್ತೆ, ಮ್ಯಾಥ್ಸ್, ರೀಸನಿಂಗ್ ಎಲ್ಲಾನು ಕೂಡ ನಾನು ಇದರಲ್ಲಿ ಡಿಸ್ಕಷನ್ ಮಾಡ್ತೀನಿ. ಇಲ್ಲಿ ಹೇಳುವಂತ ಏನ್ ಟಾಪಿಕ್ಸ್ ಗಳು ಇದಾವಲ್ಲ ಅವುಗಳಂತೂ ಪರ್ಫೆಕ್ಟ್ ಮಾಡ್ಕೊಂಡು ಹೋಗ್ಲೇಬೇಕು. ನೀವು ಅಷ್ಟು ಮಾಡ್ಕೊಂಡು ಹೋಗಿದ್ದೆ ಆದಲ್ಲಿ, ಎಷ್ಟು ಓದ್ಕೊಂಡಿದ್ರ ಅಂತಂದ್ರೆ ನೀವು ಖಂಡಿತ ಈ ಸಲ ನಿಮ್ದು RPF ಕಾನ್ಸ್ಟೇಬಲ್ ಎಕ್ಸಾಮ್ ಇರ್ತಕ್ಕಂಥದ್ದು ಕ್ಲಿಯರ್ ಆಗೇ ಆಗುತ್ತೆ. ಓಕೆ, ಒಂದೊಂದಾಗಿ ನೋಡ್ತಾ ಹೋಗೋಣ. ಅದ್ರ ಜೊತೆಗೆ ನಿಮ್ಗೆ ಕ್ಲಾಸಸ್ ಬೇಕು ಅಂತಂದ್ರೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ನಮ್ಗೆ 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ, ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ರಿ. RPF ಕಾನ್ಸ್ಟೇಬಲ್ ಎಕ್ಸಾಮ್ಗೆ ತಯಾರನ್ನು ನಡೆಸುವಂತ ಅಭ್ಯರ್ಥಿಗಳಿಗೆ ಕಂಪ್ಲೀಟ್ ಆಗಿರುವಂತ ಒಂದು ಕೋರ್ಸ್ ಅವೈಲೇಬಲ್ ಐತಿ. ಕನ್ನಡದೊಳಗನೆ ಇರ್ತೈತಿ, ಕನ್ನಡ ಭಾಷೆಯಲ್ಲಿ ಕಂಪ್ಲೀಟ್ ಪ್ಯಾಕೇಜ್ ಇದೆ. ಇದ್ರಲ್ಲಿ ನಿಮ್ಗೆ ಎಲ್ಲಾ ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್ ಇರ್ತಾವು. ಎಲ್ಲಾ ಸಬ್ಜೆಕ್ಟ್ ಅಂತಂದ್ರೆ ಯಾವ್ಯಾವ್ದು, GK ಇರ್ತೈತಿ, ಮ್ಯಾಥ್ಸ್ ಮತ್ತು ರೀಸನಿಂಗ್, ಈ 3 ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್, PDF ನೋಟ್ಸ್ ಇರ್ತೈತಿ, ಮಾಕ್ ಟೆಸ್ಟ್ ಗಳು ಇರ್ತಾವು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇರ್ತಾವು, ಆಮೇಲೆ ನಿಮ್ಗೆ ಗೈಡೆನ್ಸ್ ಕೂಡ ಕೊಡ್ತಾ ಇದೀವಿ. ಇದು ಕಂಪ್ಲೀಟ್ ಕೋರ್ಸ್ ನಿಮ್ಗೆ ಓನ್ಲಿ 899 rupees ಅಲ್ಲಿ ಸಿಗ್ತಾ ಇದೆ. ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ, ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ರಿ. ಆಮೇಲೆ ಬೇಗನೆ ಜಾಯ್ನ್ ಆಗ್ರಿ. ಇನ್ನು ನಿಮ್ಮ ಹತ್ರ 2 ತಿಂಗಳವರೆಗೆ ಟೈಮ್ ಇದೆ, 2 months ಟೈಮ್ ಇದೆ. ಈ 2 ತಿಂಗಳದೊಳಗ ನೀವು ಈ ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡಬಹುದು, ಒಳ್ಳೆ ರೀತಿಯಿಂದ ಪ್ರಾಕ್ಟೀಸ್ ಮಾಡಬಹುದು, ಒಳ್ಳೆ ರೀತಿಯಿಂದ ರಿವಿಷನ್ ಕೂಡ ಮಾಡ್ಕೋಬಹುದು ಈ ಕ್ಲಾಸಸ್ ಗಳಿಂದ. ಓಕೆ, ರೈಟ್. ಸೊ ಈಗ ಇಲ್ಲಿ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. GK ದಲ್ಲಿ ಮೊದಲು ಯಾವುದು ನಾವು ಫೋಕಸ್ ಅನ್ನ ಮಾಡಬೇಕು ಅಂತೇಳಿ, ಈಗಾಗಲೇ ನಾನು ಫ್ರೀ ಕ್ಲಾಸಸ್ ಇರ್ತಕ್ಕಂಥದ್ದು ನಮ್ಮಲ್ಲಿ ನಡೆದವು. GK ಇದು ಯಾವುದು, ಕರೆಂಟ್ ಅಫೇರ್ಸ್ಗೆ ಫ್ರೀ ಕ್ಲಾಸಸ್ ಇರ್ತಕ್ಕಂಥದ್ದು 1K ಸೀರೀಸ್ ಅಂತ ಹೇಳಿ ನಡೆದಿದೆ. ಆ 1K ಸೀರೀಸ್ ಅಲ್ಲಿ 1000 ಕ್ವಶನ್ಸ್ ಗಳನ್ನ ನಿಮ್ಗೆ ಮಾಡಿಸ್ಲಿಕ್ಕೆ ಹೋಗ್ತಾ ಇದ್ದೇವೆ. ಇದು ಸ್ಪೆಷಲ್ ಆಗಿ ರೈಲ್ವೇದೊಳಗೆ ಬರುವಂತಹ ಎಕ್ಸಾಮ್ಸ್ ಗಳಿಗೆ ಟಾರ್ಗೆಟ್ ಮಾಡಿ ನಾವು ಮಾಡ್ತಾ ಇದ್ದೇವೆ. ಸೊ ಡಿಟೇಲ್ ಆಗಿರುವಂತಹ ಚರ್ಚೆ ಇರ್ತೈತಿ, ಫ್ರೀ ಕ್ಲಾಸಸ್ ಇರ್ತೈತಿ ಯೂಟ್ಯೂಬ್ ದಲ್ಲಿ, ಅವುಗಳನ್ನ ನೀವು ನೋಡಬಹುದು. ಯಾಕೆ ಅದನ್ನ ಫ್ರೀ ಮಾಡ್ತಾ ಇದೀವಿ ಅಂತಂದ್ರೆ ಕರೆಂಟ್ ಅಫೇರ್ಸ್ ದಿಂದನೇ ನಿಮ್ಗೆ 9ರಿಂದ 10 ಕ್ವಶನ್ಸ್ ಗಳು ಇದರಿಂದನೇ ಬರ್ತಾ ಇದಾವು. ಹೌದಾ? ಆದ್ದರಿಂದ ಕರೆಂಟ್ ಅಫೇರ್ಸ್ ಗೆ ಬಹಳಷ್ಟು ಫೋಕಸ್ ಕೊಡ್ಬೇಕಾಗುತ್ತೆ. ಆಮೇಲೆ ಹಿಸ್ಟ್ರಿದೊಳಗ 7ರಿಂದ 8 ಕ್ವಶನ್ಸ್ ಗಳು ಬರುತ್ತಾವು, ಪಾಲಿಟಿದಲ್ಲಿ 7ರಿಂದ 8 ಕ್ವಶನ್ಸ್, ಜಿಯೋಗ್ರಫಿ 7ರಿಂದ 9 ಕ್ವಶನ್ಸ್, ಇದಾದ್ಮೇಲೆ ಎಕನಾಮಿದಿಂದ 4ರಿಂದ 6 ಕ್ವಶನ್ಸ್, ಸೈನ್ಸ್ ದಿಂದ 5ರಿಂದ 7 ಕ್ವಶನ್ಸ್, ಸ್ಟ್ಯಾಟಿಕ್ GK ಇಂದ 1ರಿಂದ 2 ಕ್ವಶನ್, ಆಮೇಲೆ
ಆರ್ಟ್ ಅಂಡ್ ಕಲ್ಚರ್. ಸೊ ಇದು ಆರ್ಟ್ ಅಂಡ್ ಕಲ್ಚರ್ ದಿಂದ 2 ರಿಂದ 4 ಕ್ವಶನ್, ಅಂದ್ರೆ ಆರ್ಟ್ ಅಂಡ್ ಕಲ್ಚರ್ ಮತ್ತು ಸ್ಟಾಟಿಕ್ ಜಿಕೆ ಒಂದೊಳಗ ಮಿಂಗಲ್ ಆಯ್ತು ಅಂತಂದ್ರೆ ಇದರಿಂದನೂ ಕೂಡ ನಾವು 6 ಕ್ವಶನ್ಸ್ ಗಳು ಬರುವಂತಹ ಸಾಧ್ಯತೆಗಳು ನಮ್ಗೆ ಇಲ್ಲಿ ಕಾಣ್ತಾವ್. ಆದ್ರೆ ನೀವು ಟಾರ್ಗೆಟ್ ಮಾಡ್ಬೇಕಾಗಿರುವಂತದ್ದು ಕರೆಂಟ್ ಅಫೇರ್ಸ್, ಹಿಸ್ಟ್ರಿ, ಆಮೇಲೆ ಪಾಲಿಟಿ, ಜಿಯೋಗ್ರಫಿ, ಎಕನಾಮಿ ಇವೆಲ್ಲಾನು ಕೂಡ ಒಳ್ಳೆ ರೀತಿಯಿಂದ ಡಿಟೇಲ್ ಆಗಿ ನೀವು ಓದ್ಬೇಕು. ಇಷ್ಟಿಷ್ಟು ಕ್ವಶನ್ಸ್ ಗಳು ಇದ್ರೊಳಗೆ ಬರ್ತಾವ್. ಸ್ಕ್ರೀನ್ ಶಾಟ್ ಅಂತಂದ್ರೆ ನೀವು ಸ್ಕ್ರೀನ್ ಶಾಟ್ ಕೂಡ ತಗೋಬಹುದು. ಫ್ರೀ ಕ್ಲಾಸಸ್ ನಮ್ಮ ಯೂಟ್ಯೂಬ್ ದೊಳಗೆ ನಡೆಯಕತ್ತಾವು. ಜಿಕೆ ಇದು ಯಾವ್ದು ಕರೆಂಟ್ ಅಫೇರ್ಸ್ ಇದ್ರೊಳಗೆ ನಿಮ್ಗೆ 9 ರಿಂದ 10 ಕ್ವಶನ್ಸ್ ಗಳು ನಾವು ನಿಮ್ಗೆ ಕವರ್ ಮಾಡಿ ಕೊಡ್ತಾ ಇದ್ದೀವಿ. ಇದಾದ್ಮೇಲೆ ಮ್ಯಾಥ್ಸ್ ದಲ್ಲಿ ಯಾವ್ಯಾವ ಟಾಪಿಕ್ ದಿಂದ ಎಷ್ಟೆಷ್ಟು ಕ್ವಶನ್ಸ್ ಗಳು ಬರ್ತಾವು ನೋಡೋಣ. ಮ್ಯಾಥ್ಸ್ ದಲ್ಲಿ ನಂಬರ್ ಸೀರೀಸ್ ದಿಂದ 3 ರಿಂದ 4 ಕ್ವಶನ್ಸ್ ಗಳು ಬರ್ತಾವು. ಅದಾದ್ಮೇಲೆ ಸಿಂಪ್ಲಿಫಿಕೇಶನ್ ದಿಂದ 3 ರಿಂದ 4 ಕ್ವಶನ್, LCM ಮತ್ತು HCF ಲಸ ಮತ್ತು ಮಸದಿಂದ 1 ಕ್ವಶನ್ ಬರ್ತಾ ಇದೆ. ಫ್ರಾಕ್ಷನ್ಸ್ ಅಂತಂದ್ರೆ ಭಿನ್ನ ರಾಶಿಯಿಂದ 2 ಕ್ವಶನ್ಸ್ ಗಳು, ರೇಷಿಯೋದಿಂದ 2 ರಿಂದ 3 ಕ್ವಶನ್, ಪ್ರಾಫಿಟ್ ಅಂಡ್ ಲಾಸ್ ದಿಂದ 3 ರಿಂದ 4 ಕ್ವಶನ್ಸ್ ಬರ್ತಾ ಇದಾವು. ಅವರೇಜ್ ದಿಂದ ಸರಾಸರಿದಿಂದ 3 ರಿಂದ 4 ಕ್ವಶನ್ಸ್, ಟ್ರೈನ್ ಗೆ ಸಂಬಂಧ 2 ಕ್ವಶನ್ಸ್ ಬರ್ತಾವು. ಟೈಮ್ ಸ್ಪೀಡ್ ಡಿಸ್ಟೆನ್ಸ್ ದೊಳಗೆ 2 ಕ್ವಶನ್ಸ್ ಗಳು ಬರ್ತಾವು. ಬೋಟ್ ಅಂಡ್ ಸ್ಟ್ರೀಮ್ ದಿಂದ 1 ಕ್ವಶನ್ಸ್. ಇದು ಆಕ್ಚುಲಿ ಟ್ರೇನು ಆಮೇಲೆ ಬೋಟ್ ಅಂಡ್ ಸ್ಟ್ರೀಮ್ ಮತ್ತು ಟೈಮ್ ಸ್ಪೀಡ್ ಡಿಸ್ಟೆನ್ಸ್ ಇದು ಒಂದೇ ಒಂದು ಟಾಪಿಕ್ ಇದೆ. ಸೊ ಈ ಒಂದೇ ಒಂದು ಟಾಪಿಕ್ ದಿಂದ ನಾವು ನೋಡಬಹುದು 5 ಕ್ವಶನ್ಸ್ ಗಳು ಇದರಲ್ಲಿ ನಾವು ನೋಡ್ತಾ ಇದೀವಿ. ಇದು ಒಂದೇ ಟಾಪಿಕ್ ದೊಳಗನ ಕವರ್ ಆಗ್ತೈತಿ. ಸೊ 5 ಕ್ವಶನ್ಸ್ ಗಳು ಬರ್ತಾ ಇದಾವೆ. ಆಮೇಲೆ ಪರ್ಸೆಂಟೇಜ್ ದಿಂದ 2 ರಿಂದ 3 ಕ್ವಶನ್ಸ್, ಪಾರ್ಟ್ನರ್ಶಿಪ್ ದಿಂದ 1 ರಿಂದ 2 ಕ್ವಶನ್ಸ್, ಮಿಕ್ಸ್ಚರ್ ದಿಂದ 3 ಕ್ವಶನ್ಸ್, ಮೆನ್ಸುರೇಷನ್ ದಿಂದ 1 ರಿಂದ 2 ಕ್ವಶನ್ಸ್ ಗಳು ಬರ್ತಾ ಇದಾವು. ಸಿಂಪಲ್ ಇಂಟ್ರೆಸ್ಟ್ ದಿಂದ 1, ಕಾಂಪೌಂಡ್ ಇಂಟ್ರೆಸ್ಟ್ ದಿಂದ 1, ಏಜ್ ಗೆ ರಿಲೇಟೆಡ್ 1 ಬರ್ತಾ ಇದೆ, ಟೈಮ್ ಅಂಡ್ ವರ್ಕ್ ದಿಂದ 1 ಕ್ವಶನ್ಸ್ ಬರ್ತಾ ಇದೆ. ಸೊ ಇಷ್ಟು ಕ್ವಶನ್ಸ್ ಗಳು ಈ ಟಾಪಿಕ್ ದಿಂದ ಬರ್ತಾ ಇದಾವು. ಈಗ ನಿಮಗೆ ಗೊತ್ತಾಗಿರಬಹುದು ಯಾವ ಒಂದು ಟಾಪಿಕ್ಸ್ ಗಳಿಗೆ ನಾವು ಟಾರ್ಗೆಟ್ ಮಾಡಬೇಕು, ಯಾವ ಟಾಪಿಕ್ಸ್ ಗಳನ್ನ ಓದ್ಕೋಬೇಕು, ಹೆಚ್ಚಿನ ಮಹತ್ವವನ್ನು ಯಾವ ಟಾಪಿಕ್ ಗೆ ಕೊಡ್ಬೇಕಂತೇಳಿ. ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನಲೈಸಿಸ್ ಮಾಡಿ ನಾವು ನಿಮ್ಗೆ ಈ ಒಂದು ಮಾಹಿತಿಯನ್ನ ನೀಡ್ತಾ ಇದ್ದೇವೆ. ಸೊ ಅದರ ಸಲುವಾಗಿ ವಿಡಿಯೋವನ್ನ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ನಿಮ್ಮ ಎಲ್ಲ ಫ್ರೆಂಡ್ಸ್ ಗಳಿಗೆ. ಅದರ ಜೊತೆಗೆ ನೀವು ಇನ್ನೂವರೆಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿರ್ತಕ್ಕಂಥ ಅಭ್ಯರ್ಥಿ ಇದ್ರೆ ನಮ್ಮ ಚಾನೆಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಇದಾದ್ಮೇಲೆ ರೀಸನಿಂಗ್ ಗೆ ಸಂಬಂಧ ಇರುವಂತಹ ಟಾಪಿಕ್ಸ್ ಗಳನ್ನ ನೋಡೋದಾದ್ರೆ ಸೀಟಿಂಗ್ ಅರೇಂಜ್ಮೆಂಟ್ ದಿಂದ 2 ಕ್ವಶನ್ಸ್ ಗಳು ಬರ್ತಾ ಇದಾವು. ಕ್ಲಾಸಿಫಿಕೇಶನ್ ದಿಂದ 2 ರಿಂದ 4 ಕ್ವಶನ್ಸ್, ಡೈರೆಕ್ಷನ್ ದಿಂದ 2 ಕ್ವಶನ್ಸ್, ಬ್ಲಡ್ ರಿಲೇಷನ್ ದಿಂದ 2 ಕ್ವಶನ್ಸ್, ಕೋಡಿಂಗ್ ಅಂಡ್ ಡಿಕೋಡಿಂಗ್ ದಿಂದ ನೋಡ್ರಿ 3 ರಿಂದ 5 ಕ್ವಶನ್ಸ್ ಗಳು ಬರ್ತಾ ಇದಾವೆ. ಇಂಪಾರ್ಟೆಂಟ್ ಇದೆ. ನಂಬರ್ ಸೀರೀಸ್ ದಿಂದ 2 ರಿಂದ 3 ಕ್ವಶನ್, ಅನಾಲಜಿ ದಿಂದ 2 ರಿಂದ 3, ಮ್ಯಾಥಮೆಟಿಕಲ್ ಆಪರೇಷನ್ ದಿಂದ 1 ರಿಂದ 2 ಕ್ವಶನ್ಸ್ ಗಳು ನೋಡ್ಲಿಕ್ಕೆ ಸಿಗ್ತಾವು. ಮಿಕ್ಸ್ ಸೀರೀಸ್ ಅಂತ ಬರ್ತಾ ಇದೆ, ಅದರಿಂದ 3 ರಿಂದ 4 ಕ್ವಶನ್ಸ್ ಬರ್ತಾವು. ರ್ಯಾಂಕಿಂಗ್ ದೊಳಗ 2 ರಿಂದ 4 ಕ್ವಶನ್ಸ್, ಮಿರರ್ ಇಮೇಜ್ ದಿಂದ 1 ಕ್ವಶನ್ ಫಿಕ್ಸ್ ಇರುತ್ತೆ. ಅಲ್ಫಾಬೆಟ್ ಸೀರೀಸ್ ದಿಂದ 2 ರಿಂದ 3 ಕ್ವಶನ್ಸ್, ಪಜಲ್ ದಿಂದ 1 ರಿಂದ 2 ಕ್ವಶನ್, ಆಮೇಲೆ ನಾನ್ ವರ್ಬಲ್ ದಿಂದ 1 ಕ್ವಶನ್. ಸೊ ಇಷ್ಟು ಟಾಪಿಕ್ಸ್ ಗಳನ್ನ ನೀವು ಓದ್ಕೊಳ್ಬೇಕು. ಎಷ್ಟಾಗುತ್ತೆ ಇವು? 1 2 3 4 5 6 7 8 9 10 11 12 13 14. ಈ ರೀಸನಿಂಗ್ ದೊಳಗೆ 14 ಟಾಪಿಕ್ಸ್ ಗಳನ್ನ ನೀವು ಚೆನ್ನಾಗಿ ಓದ್ಕೊಂಡ್ರ ಅಂತಂದ್ರ ಒಳ್ಳೆ ಸ್ಕೋರ್ ಇರ್ತಕ್ಕಂಥದ್ದು ಮಾಡಬಹುದು. ಯಾವುದು? ರೀಸನಿಂಗ್ ದಲ್ಲಿ. ಅದೇ ರೀತಿ ಮ್ಯಾಥ್ಸ್ ದಲ್ಲಿ ಒಂದ್ ಸ್ವಲ್ಪ ಟಾಪಿಕ್ಸ್ ಹೆಚ್ಚಾಗ್ತವೆ. 1 2 3 4 5 6 7 8 9 10 11 12 13 14 15 16 17 18 ಈ 18 ಟಾಪಿಕ್ಸ್ ಗಳನ್ನ ನೀವು ಮಾಡ್ಕೊಂಡ್ರಿ ಅಂತಂದ್ರೆ ನೀವು ಸ್ಕೋರ್ ಅನ್ನ ಒಳ್ಳೆ ರೀತಿಯಿಂದ ಇದರಲ್ಲಿ ಮ್ಯಾಥ್ಸ್ ದಲ್ಲಿ ಮಾಡಬಹುದು. ಓಕೆ, ಇದು ರೀಸನಿಂಗ್ ಗೆ ಸಂಬಂಧ ಇರುವಂತದ್ದು. ಇದ್ರದ್ದು ಕೂಡ ನಿಮ್ಗೆ ಸ್ಕ್ರೀನ್ ಶಾಟ್ ಬೇಕು ಅಂತಂದ್ರೆ ನೀವು ಇದರ ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಳ್ಬಹುದು. ಈಗ ನೆಕ್ಸ್ಟ್ ಟಾರ್ಗೆಟ್ ಎಷ್ಟು ಮಾಡ್ಬೇಕು ನಾವು? ಟಾರ್ಗೆಟ್ ಅನ್ನ ಎಷ್ಟು ಮಾಡಿದ್ರೆ ನಮ್ಮ ಸ್ಕೋರ್ 100+ ಆಗುತ್ತೆ ಅಂತೇಳಿ. ಸೊ 120 ಕ್ವಶನ್ಸ್ ಇರ್ತಾವ, 120 ಮಾರ್ಕ್ಸ್ ಗಳಿಗೆ ನಿಮ್ಮ ಟಾರ್ಗೆಟ್ ಇರ್ತಕ್ಕಂಥದ್ದು 100+ ಮಾಡ್ಲೇಬೇಕು. 100+ ಮಾಡಿದ್ರೆ ಮಾತ್ರ ಈ ಸಲ ನಿಮ್ದು ಈ RPF ಕಾನ್ಸ್ಟೇಬಲ್ ಎಕ್ಸಾಮ್ ಕ್ಲಿಯರ್ ಆಗುತ್ತೆ, ಇಲ್ಲ ಅಂತಂದ್ರೆ ಆಗಂಗಿಲ್ಲ. ಇದಕ್ಕೆ ನಾವು ಹೇಗೆ ನೋಡ್ಬೇಕು 100+ ಬರ್ತಾವು ಇಲ್ಲೋ ಅಂತೇಳಿ? ಸೊ ಇದಕ್ಕೆ ನಾವು ನೋಡ್ಬೇಕಾಗಿರುವಂತದ್ದು ಎಲ್ಲಿ ಚೆಕ್ ಮಾಡ್ಕೋಬೇಕು ಅಂತಂದ್ರೆ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಮಾಕ್ ಟೆಸ್ಟ್ ಗಳನ್ನ ಕೊಡ್ಬೇಕಾಗತ್ತೆ. ಮಾಕ್ ಟೆಸ್ಟ್ ಗಳನ್ನ ಕೊಟ್ರಿ ಅಂತಂದ್ರ ನಿಮಗ್ ಗೊತ್ತಾಗುತ್ತೆ ಆ ಮಾಕ್ ಟೆಸ್ಟ್ ದಲ್ಲಿ ಎಷ್ಟು ಕ್ವಶನ್ಸ್ ಗಳು ಎಷ್ಟು ಮಾರ್ಕ್ಸ್ ಗಳು ಬರಾಕತ್ತಾವು ಅಂತೇಳಿ. ಆ ಮಾಕ್ ಟೆಸ್ಟ್ ಗಳಲ್ಲಿ ನಿಮ್ಗೆ 80 ರಿಂದ 90 ಮಾರ್ಕ್ಸ್ ಗಳು ಬರಾಕತ್ತಿದ್ದು ಅಂತಂದ್ರ ನೀವು ಸೇಫ್ ಆಗಿರ್ತೀರಾ. ಮಾಕ್ ಟೆಸ್ಟ್ ಗಳಲ್ಲಿ 80 ರಿಂದ 90 ಮಾರ್ಕ್ಸ್ ಗಳು ಬರ್ಲೇಬೇಕು ನಿಮ್ಗೆ, ಅಂದಾಗ್ಲೇ ನೀವು ಸೇಫ್ ಆಗಿರ್ತೀರಾ. ಈಗಾಗಲೇ ನಮ್ದೇನಿದು ಕೋರ್ಸ್ ಇದೆ, ಈ ಕೋರ್ಸ್ ದಲ್ಲಿ ನಾವು ನಿಮ್ಗೆ ಏನು ಮಾಕ್ ಟೆಸ್ಟ್ ಗಳನ್ನು ಕೂಡ ಕೊಡಾಕತ್ತೇವಿ. ಈ ಮಾಕ್ ಟೆಸ್ಟ್ ಗಳು ಇರ್ತಕ್ಕಂಥದ್ದು ಇದ್ರೊಳಗೆ ಫ್ರೀ ಸಿಗುತ್ತೆ. ಈ ಕೋರ್ಸ್ ಗೆ ಜಾಯಿನ್ ಆದ್ರೆ ಅಂತಂದ್ರೆ ಮಾಕ್ ಟೆಸ್ಟ್ ನಿಮ್ಗೆ ಫ್ರೀ ಸಿಗುತ್ತೆ. ನಮಗೆ ಮಾಕ್ ಟೆಸ್ಟ್ ಅಷ್ಟ ಬೇಕು ಅಂತಂದ್ರೆ 199 ರೂಪೀಸ್ ಅಲ್ಲಿ ನಿಮ್ಗೆ ಮಾಕ್ ಟೆಸ್ಟ್ ಗಳನ್ನು ಕೂಡ ನಾವು ಕೊಡ್ತಾ ಇದ್ದೇವೆ. ಮಾಕ್ ಟೆಸ್ಟ್ ಮಾತ್ರ.
ಸೊ ಅದನ್ನು ಕೂಡ ನೀವು ಏನ್ ಮಾಡ್ಕೋಬಹುದು, ಮಾಕ್ ಟೆಸ್ಟ್ ಗಳನ್ನ ತಗೋಬಹುದು. ಇಲ್ಲಪ್ಪ ನಮಗೆ ಕಂಪ್ಲೀಟ್ ಪ್ಯಾಕೇಜ್ ಬೇಕು, GK ಎಲ್ಲಾ ಕ್ಲಾಸಸ್ ಬೇಕು, ಮ್ಯಾಥ್ಸ್ ಬೇಕು, ರೀಸನಿಂಗ್ ಬೇಕು ಅಂತಂದ್ರೆ 899 ರುಪೀಸ್ ಅಲ್ಲಿ ಪ್ಯಾಕೇಜ್ ತಗೋರಿ. ಅದರಲ್ಲಿ ನಿಮಗೆ 199 ರುಪೀಸ್ ಮಾಕ್ ಟೆಸ್ಟ್ ಗಳು ನಿಮಗೆ ಫ್ರೀ ಆಗಿ ಸಿಗ್ತಾವ. ಈಗ ಇಲ್ಲಿ GK ದೊಳಗೆ ಏನ್ ನಾವು ಟಾಪಿಕ್ಸ್ ಗಳನ್ನ ಹೇಳಿದ್ವಿ, ಇವು ಯಾವ್ದು ಕರೆಂಟ್ ಅಫೇರ್ಸ್ ಆಗಿರಬಹುದು, ಹಿಸ್ಟ್ರಿ, ಪಾಲಿಟಿ, ಜಿಯೋಗ್ರಫಿ, ಎಕನಾಮಿ, ಸೈನ್ಸ್, ಇವು ಎಲ್ಲಾನು ಕೂಡ ಇದರಲ್ಲಿ ಈ ಒಂದು ಕ್ಲಾಸಸ್ ಗಳಲ್ಲಿ ಕವರ್ ಆಗಿರ್ತೈತಿ. ಅದೇ ರೀತಿ ಮ್ಯಾಥ್ಸ್ ಏನೇನು ಇವು ಕ್ಲಾಸಸ್ ಇವು ಏನು ಟಾಪಿಕ್ಸ್ ಗಳನ್ನ ನಾವ್ ಇಲ್ಲಿ ಹೇಳಿವಿ, ಈ ಎಲ್ಲಾ ಟಾಪಿಕ್ಸ್ ಗಳನ್ನ ಸೀರಿಯಲ್ ವೈಸ್ ನಾವ್ ಏನ್ ಮಾಡಿರ್ತೇವಿ, ಈ ಒಂದು ಪ್ಯಾಕೇಜ್ ದಲ್ಲಿ ನಿಮ್ಗೆ ಕಂಪ್ಲೀಟ್ ಮಾಡಿ ಕೊಟ್ಟಿರ್ತೇವೆ. ಅದೇ ರೀತಿ ರೀಸನಿಂಗ್ ಅದ ಎಲ್ಲಾ ಟಾಪಿಕ್ಸ್ ಗಳನ್ನು ಕೂಡ ನಾವು ನಿಮ್ಗೆ ರೆಕಾರ್ಡೆಡ್ ಕ್ಲಾಸಸ್ ದಿಂದ ಕೊಡಾಕತ್ತೇವಿ. ನಿಮ್ಗೆ ಟೈಮ್ ಸಿಕ್ಕಾಗ ನೀವು ಕ್ಲಾಸಸ್ ಗಳನ್ನ ನೋಡಬಹುದು. ಆಮೇಲೆ ಬೇಗನೆ ನಿಮ್ಮ ಕ್ಲಾಸಸ್ ಗಳನ್ನ ಕೂಡ ನೀವು ಏನ್ ಮಾಡಬಹುದು, ಮುಗಿಸಬಹುದು. ಸೊ ಇದು ಮಾಕ್ ಟೆಸ್ಟ್ ದೊಳಗ ನೀವು ಮಾಕ್ ಟೆಸ್ಟ್ ನಮ್ಮಲ್ಲಿ ಅವೈಲೇಬಲ್ ಐತಿ. 199 ರುಪೀಸ್ ಅಲ್ಲಿ ನೀವು ತಗೋಬಹುದು. ಸೊ ಜಾಯಿನ್ ಆಗ್ಬೇಕು ಅಂತಂದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡಬಹುದು. ನೀವು 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ಹೆಚ್ಚಿನ ಮಾಹಿತಿ ಪಡ್ಕೊಳ್ರಿ, ಬೇಗನೆ ಕ್ಲಾಸಸ್ಗೆ ಜಾಯಿನ್ ಆಗ್ರಿ. ಮಾಕ್ ಟೆಸ್ಟ್ ಬೇಕು ಅಂದ್ರೆ ಮಾಕ್ ಟೆಸ್ಟ್ ತಗೊಳ್ರಿ. ಬಟ್ ನಿಮ್ಮ ಟಾರ್ಗೆಟ್ ಇರುವಂತದ್ದು ಈ ಸಲ 100+ ನಿಮ್ದು ಮಾಡ್ಲೇಬೇಕು. 100+ ಆಯ್ತು ಅಂತಂದ್ರೆ ನಿಮ್ಮ ಸೆಲೆಕ್ಷನ್ ಆಗುತ್ತೆ, ಇಲ್ಲ ಅಂತಂದ್ರೆ ಸೆಲೆಕ್ಷನ್ ಆಗೋದು ಡೌಟ್. ಹೌದಾ? ಸೊ ಹಾಗೆ ಒಳ್ಳೆ ರೀತಿಯಿಂದ ಪ್ರಿಪರೇಷನ್ ಅನ್ನ ಮಾಡ್ರಿ. ಅದ್ರ ಜೊತೆಗೆ ಈ ಒಂದು ವಿಡಿಯೋವನ್ನ ನೋಡಿರ್ತಕ್ಕಂತ ಎಲ್ಲರಿಗೂ ಧನ್ಯವಾದಗಳು. ಅದ್ರ ಜೊತೆಗೆ ವಿಡಿಯೋವನ್ನ ಲೈಕ್ ಮಾಡ್ರಿ, ಅದ್ರ ಜೊತೆಗೆ ಕಮೆಂಟ್ ಮಾಡ್ರಿ ಏನಾದ್ರು ನಿಮ್ಗೆ ಡೌಟ್ಸ್ ಗಳಿದ್ರೆ. ಅದ್ರ ಜೊತೆಗೆ ಎಲ್ಲರಿಗೂ ಕೂಡ ಏನ್ ಮಾಡ್ರಿ, ಈ ಒಂದು ವಿಡಿಯೋವನ್ನ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೆ ನಿಮ್ಗೆ ಏನಾದ್ರು ಮಾಹಿತಿ ಬೇಕು ಅಂತಂದ್ರೆ ಕಮೆಂಟ್ ಮಾಡ್ರಿ. ಅದ್ರ ಬಗ್ಗೆ ಯಾವ ವಿಡಿಯೋ ಬೇಕು ಅನ್ನೋದನ್ನ ನನಗೆ ಕಮೆಂಟ್ ಮಾಡ್ರಿ. ಆ ವಿಡಿಯೋ ಇರ್ತಕ್ಕಂಥದ್ದು ನಾನು ನಿಮ್ಗೆ ಹೇಳ್ತೀನಿ. ಆ ವಿಡಿಯೋವನ್ನ ಮಾಡಿ ಯೂಟ್ಯೂಬ್ ದಲ್ಲಿ ಅಪ್ಲೋಡ್ ಮಾಡ್ತೀನಿ. ಧನ್ಯವಾದಗಳು. ಜೈ ಹಿಂದ್.